ನಮಸ್ಕಾರ. ನನ್ನ ಹಿತೈಷಿಗಳಿಗೆ ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಇವತ್ತು ಜನವರಿ 1ನೇ ತಾರೀಕು. ನಂದು ದಿನಚರಿ ಹೇಗಿತ್ತು ಅಂತ ಹೇಳ್ತೀನಿ. ಬೆಳಗ್ಗೆನೇ ವಾಕಿಂಗ್ ಬಂದೆ. ನಮ್ಮ ಅಣ್ಣ ನಮ್ಮ ಅತ್ತಿಗೆ ನಮ್ಮ ಅಣ್ಣನ ಮೊಮ್ಮಗದ್ದು ನಾಮಕರಣ 5ನೇ ತಾರೀಕು. ಹಾಗಾಗಿ ಸ್ವಲ್ಪ ಅದರಲ್ಲಿ ಬ್ಯುಸಿ ಇದ್ದರು. ನಾನು ಬರಲ್ಲಮ್ಮ ಅಂತ ಹೇಳಿದ್ರು. ಹಾಗಾಗಿ ನಾನು ಒಬ್ಬಳೇ ಬಂದೆ. ಯಾಕಂದರೆ ನನಗೆ ಸ್ವಲ್ಪ ವಾಕಿಂಗ್ ಮಾಡದೇ ಇದ್ದರೆ ಸರಿಯಾಗಲ್ಲ, ಅದು ಅಭ್ಯಾಸ ಆಗೋಗಿದೆ. ಹಾಗಾಗಿ ಬೆಳಗ್ಗೆನೇ ಎಲ್ಲ ನಮ್ಮದು ಕಾರ್ಯಕ್ರಮ ಏನೇನಿದೆ ಮುಗಿಸ್ಕೊಂಡು, ನಿತ್ಯ ಕಾರ್ಯಕ್ರಮ, ಬೇರೆ ಕಾರ್ಯಕ್ರಮ ಅಲ್ಲ, ನಿತ್ಯ ಕಾರ್ಯಕ್ರಮ ಮುಗಿಸ್ಕೊಂಡು ಬಂದು 1 ಅವರ್ ವಾಕ್ ಮಾಡ್ತೀನಿ. ಅರ್ಧ ಗಂಟೆಲಿ ಎಕ್ಸಸೈಸ್ ಮಾಡ್ತೀನಿ. ನಮ್ಮ ಮನೆ ಹತ್ರನೇ ಒಂದು ಪಾರ್ಕ್ ಇದೆ. ಅಲ್ಲಿ ಎಕ್ಸಸೈಸ್ ಮಾಡಿಬಿಟ್ಟು ಒಂದು 10 ನಿಮಿಷ, 1/4 ಗಂಟೆ ಕೂತ್ಕೊಳ್ತೀನಿ. ಸ್ವಲ್ಪ ಗಾಳಿಗೆ ಮತ್ತು ಗಿಡ ಮರ ಪಕ್ಷಿಗಳನ್ನೆಲ್ಲ ನೋಡಿಕೊಂಡು ಕೂತಿರ್ತೀನಿ. ಆರಾಮಾಗಿ ಸ್ವಲ್ಪ ಹೊತ್ತು ಕೂತ್ಕೊಳ್ತೀನಿ. ತುಂಬ ಚೆನ್ನಾಗಿರುತ್ತೆ. ನಂಗೆ ಪಾರ್ಕಿಂದ ಎದ್ದು ಬರೋಕ್ಕೆ ಮನಸ್ಸಾಗಲ್ಲ, ಆದರೆ ಬರಲೇಬೇಕಲ್ವ ಮನೆಗೆ. ಬೇಕಾದರೆ ಇದು ರೋಡಲ್ಲಿ ಯಾರ್ದೋ ಮನೆ ಹತ್ರ ಇತ್ತು, ಅವ್ರನ್ನ ಕೇಳಿಬಿಟ್ಟು ಒಂದು 5 ಇದು ಶಂಖಪುಷ್ಪ ಅಂತ, ತುಂಬ ಒಳ್ಳೆಯದು ಮೈಗೆ, ಇದರಲ್ಲಿ ಟೀ ಮಾಡ್ಕೊಂಡು ಕುಡಿಯೋದು ಅಂಥೇಳಿ ಕಿತ್ಕೊಂಡು ಬಂದೆ. ಕಲರ್ ಆಗಿದೆ ನೋಡಿ. ನಾವು ಆರ್ಟಿಫಿಷಿಯಲ್ ಕಲರ್ ಹಾಕಿಲ್ಲ, ಏನೂ ಹಾಕಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ನಾನು ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೀನಿ, ಜ್ಯೂಸ್ ಥರ. ಎಮ್ಮಿ ಬೆಳಗ್ಗೆ ತಿಂಡಿ ಚಪಾತಿ ಬೀಟ್ರೋಟ್ ಪಲ್ಯ ಮಾಡ್ಕೊಂಡಿದ್ದೀನಿ ನೋಡಿ. ಬಿಸಿ ಚಪಾತಿ ಬೀಟ್ರೋಟ್ ಪಲ್ಯ ರೆಡಿ ಆಯಿತು ನೋಡಿ. ಬಿಸಿ ಇದೆ ಚಪಾತಿ, ಎಷ್ಟು ಸಾಫ್ಟಾಗಿ ಬರುತ್ತೆ ಗೊತ್ತಾ ನೋಡಿ. ಕರ್ಬೂಜ ಹಣ್ಣು ತುರಿದು ಜ್ಯೂಸ್ ಮಾಡೋಣ. ಎಷ್ಟು ಚೆನ್ನಾಗಿದೆ ನೋಡಿ. ಬೆಳಗ್ಗೆ 8 ಗಂಟೆಗೆಲ್ಲ ತಿಂಡಿ ಮುಗಿಸ್ಬಿಡ್ತೀನಿ. 8-8:30 ತಿಂಡಿ ತಿಂತೀನಿ. ಆಮೇಲೆ ಒಂದು 12 ಗಂಟೆಗೆ ಏನಾದರೂ ಒಂದು ಹಣ್ಣಿನ ಜ್ಯೂಸ್ ತೊಗೊಳ್ತೀನಿ ನಾನು. ಈಗ ಕರ್ಬೂಜ ಹಣ್ಣು ಜ್ಯೂಸ್ ಮಾಡ್ತಾಯಿದ್ದೀನಿ. ಮನೆಯವ್ರಿಗೆಲ್ರಿಗೂ ಆಗುತ್ತೆ, ನಮಗೂ ಆಗುತ್ತೆ ಅಂತ ಹೇಳಿ ಬೆಲ್ಲ ಹಾಕ್ತೀನಿ, ಸಕ್ಕರೆ ಹಾಕಲ್ಲ ಇದಕ್ಕೆ. ನಮ್ಮ ಅಣ್ಣನ ಮೊಮ್ಮಗದ್ದು 5ನೇ ತಾರೀಕು ನಾಮಕರಣ ಇದೆ. ಅದಕ್ಕೆ ನಾನು ನಮ್ಮ ಗುಂಡ ಏನೋ ಕೊಡಿಸ್ತೀನಿ ಬನ್ರತ್ತೆ, ಹಂಗೆ ಶಾಪಿಂಗ್ ಓಟ್ ಬರೋಣ, 1ನೇ ತಾರೀಕಲ್ವ ಬನ್ನಿ ಅತ್ತೆ ಅಂತ ಅಂದ. ಸರಿ ಆಯಿತು ನಡೆಯೋ ಗುಂಡ ಅಂತೇಳ್ಬಿಟ್ಟು ಕಾರಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾನೆ ನೋಡಿ. ಸೀಟ್ ಬೆಲ್ಟೇ ಹಾಕ್ಕೊಂಡಿಲ್ವಂತೆ ನಾನು. ಕುಯ್ ಅಂತ ಸೌಂಡ್ ಬರ್ತಿದೆ ಅಂತ ಅಂದ. ಅವನೇ ಸೀಟ್ ಬೆಲ್ಟ್ ಹಾಕ್ತಾ ತುಂಬ ಚೆನ್ನಾಗಿ ನೋಡ್ಕೊಳ್ತಾನೆ. ನಮ್ಮ ಅಣ್ಣನ ಮಗ ಇವನು, ನನ್ನ ಗುಂಡ ಅಂತಲೇ ಕರೆಯೋದು ಅವನ್ನ. ರೋಹಿತ್ ಅಂತ ಅವನ ಹೆಸರು. ಈಗ ಮುಗಿಸಿ ಕೆಲಸಕ್ಕೆ ಸೇರಿಕೊಂಡಿದ್ದಾನೆ. ತುಂಬ ಅಂದರೆ ತುಂಬ ಎಲ್ಲ ರೀತಿಲೂ ನನಗೆ ಯೂಟ್ಯೂಬ್ಗಾಗಲಿ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾನೆ. ಅವನ ಜೊತೆ ಸ್ವಲ್ಪ ಶಾಪಿಂಗ್ ಓಟ್ ಬರೋಣ ಅಂತ ಹೊರಟೆ. ಆಮೇಲೆ ಏನೋ ಕೊಡಿಸ್ತೀನತ್ತೆ ಅಂತ ಅಂದ. ಏನು ಕೊಡಿಸ್ತಾನೆ ಅಂತ ಗೊತ್ತಿಲ್ಲ ನನಗೆ. ಒಂದು ಸೀರೆ ಫಾಲ್ಸ್ ಹಾಕಬೇಕಿತ್ತು, ಅದಕ್ಕೋಸ್ಕರ ಸರಿ ಸೀರೆ ತೊಗೊಂಡು ಬಂದೆ. ನಾಮಕರಣಕ್ಕೆ ಉಟ್ಕೊಳ್ಳೋಣ ಅಂತ ಹೇಳಿ, 5ನೇ ತಾರೀಕು ನಾಮಕರಣ ಅಂತ ಹೇಳಿದ್ನಲ್ಲ, ಅದಕ್ಕೆ ಉಟ್ಕೊಳ್ಳೋಣ ಅಂತ ಒಂದು ಸೀರೆ ತೊಗೊಂಡ್ಬಂದು ಅದಕ್ಕೆ ಫಾಲ್ ಹಾಕೋಣ ಅಂತ ಕೂತ್ಕೊಂಡೆ. ಜಿಗ್ಜಾಗ್ ಫಾಲ್ ಎಲ್ಲ ನಾನೇ ಮಾಡ್ಕೊಳ್ಳೋದು, ಬ್ಲೌಸ್ ಮಾತ್ರ ಸ್ಟಿಚ್ಚಿಂಗಿಗೆ ಕೊಡ್ತೀನಿ. ಹಾಗಾಗಿ ಒಂದು ಸ್ವಲ್ಪ ಇದನ್ನು ಹೊಲ್ಕೊಂಬಿಡೋಣ ಅಂತ ಕೂತ್ಕೊಂಡೆ. ವಿಡಿಯೋ ಬೇರೆ ಎಡಿಟಿಂಗ್ ಮಾಡೋದಿದೆ, ತುಂಬ ಕೆಲಸ ಇದೆ. ಮೊದಲು ಫಾಲ್ ಹಾಕಿ ಮುಗಿಸ್ಬಿಡೋಣ ಅಂತ ಅಂದ್ಕೊಂಡೆ. ಸೀರೆ ನಾನು ಸಸ್ಪೆನ್ಸಾಗಿ ಇಟ್ಟಿದ್ದೀನಿ. 5ನೇ ತಾರೀಕು ಉಟ್ಕೊಳ್ತೀನಿ, ಅವಾಗ ನೋಡಿ ನೀವು. ಇವಾಗ ತೋರಿಸಲ್ಲ ನಾನು. ಇದು ಗೋಧಿ ನುಚ್ಚು, ನಿಮ್ಗೆಲ್ರಿಗೂ ಗೊತ್ತಿರುತ್ತೆ ಗೋಧಿ ನುಚ್ಚಿದು. ಗೋಧಿ ನುಚ್ಚು ಅಂತ ಕೇಳಿದ್ರೆ ಕೊಡ್ತಾರೆ, ದಲಿಯಾ ಅಂತಾರೆ, ಗೋಧಿ ನುಚ್ಚು ಅಂತಾರೆ. ಇದರಲ್ಲಿ ವೆಯ್ಟ್ ಲಾಸ್ ಆಗುತ್ತೆ ಬೇಗ ಮತ್ತು ತುಂಬ ಒಳ್ಳೆಯದು. ಆಮೇಲೆ ನಾವು ದಿನ ಇಷ್ಟು ತರಕಾರಿ ನೋಡಿ, ಹೀರೆಕಾಯಿ ತೊಗೊಂಡಿದ್ದೀನಿ, ಸ್ವಲ್ಪ ಇಷ್ಟೇ ದಪ್ಪ ಹೆಚ್ಕೊಂಡಿದ್ದೀನಿ ನಾನು. ಕ್ಯಾರೆಟ್ ತೊಗೊಂಡಿದ್ದೀನಿ, ಹುರುಳಿಕಾಯಿ ತೊಗೊಂಡಿದ್ದೀನಿ, ಒಂದು ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೀನಿ ನಾನು. ಆಮೇಲೆ ಸಿಹಿ ಕುಂಬಳಕಾಯಿ ಇತ್ತು, ಸಿಹಿ ಕುಂಬಳಕಾಯಿನ ಸ್ವಲ್ಪ ಹೆಚ್ಚಿಟ್ಕೊಂಡಿದ್ದೀನಿ, ಚೆನ್ನಾಗಿರುತ್ತೆ. ಆಮೇಲೆ ಸ್ವಲ್ಪ ಇದಕ್ಕೆ ಇವಾಗ ಹಸಿ ಬಟಾಣಿ ಹಾಕ್ತೀನಿ. ಸ್ವಲ್ಪ ಒಂದು ದಪ್ಪ ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ. ಸ್ವಲ್ಪ ಸಾಂಬಾರು ಈರುಳ್ಳಿ, ಸಣ್ಣ ಈರುಳ್ಳಿ ಬರುತ್ತೆ ನೋಡಿ, ಅದನ್ನು ಬಿಡಿಸಿಟ್ಕೊಂಡಿದ್ದೀನಿ. ಕರಿಬೇವು ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಕೊಬ್ಬರಿ ತುರಿ ಇಟ್ಕೊಂಡಿದ್ದೀನಿ. ನಾನು ಒಬ್ಬಳೇ ಇರೋದ್ರಿಂದ ಪುಡಿಯೆಲ್ಲ ಮಾಡಿಕೊಂಡು ತಿಂಗಳಿಗೆ ಒಂದು 3-4 ಸರಿ ಮಾಡ್ತೀವಿ ಬಿಸಿಬೇಳೆ ಭಾತು. ಹಾಗಾಗಿ ಪುಡಿಯೆಲ್ಲ ಖಾಲಿ ಆಗೋಲ್ಲ, ಅದು ಫ್ರೆಶ್ ಇದ್ರೇ ಸರಿ ಅಂಥೇಳಿ ನಾನು MTRದು 10 ರೂಪಾಯಿದು ಪ್ಯಾಕೆಟ್ ತಂದುಬಿಡ್ತೀನಿ.
ವೆಯ್ಟ್ ಲಾಸ್ಗಂತೂ ಒಳ್ಳೆ ರೆಸಿಪಿ ಇದು, ಮತ್ತು ಆರೋಗ್ಯ ದೃಷ್ಟಿಲೂ ತುಂಬ ಒಳ್ಳೆಯದು. ಬರೀ ಜಾಸ್ತಿ ತರಕಾರಿ ಹಾಕ್ಬಿಟ್ಟು ಮಾಡಿರೋದು. ಮಧ್ಯಾಹ್ನ ಗೋಧಿ ನುಚ್ಚಿಂದು ಬಿಸಿಬೇಳೆಭಾತ್ ಮಾಡಿದ್ದೆ. ಅದ್ರದ್ದು ವೀಡಿಯೋನ ನಂದಿನಿ ಕನ್ನಡ ಬ್ಲಾಗ್ ಅಪ್ಲೋಡ್ ಮಾಡ್ತೀನಿ ನೋಡಿ. ತುಂಬ ಚೆನ್ನಾಗಿರುತ್ತೆ. ವೆಯ್ಟ್ ಲಾಸ್ಗಂತೂ ಹೇಳಿ ಮಾಡಿಸಿದ ರೆಸಿಪಿ ಅದು. ಇದು ಮಜ್ಜಿಗೆ ಹುಲ್ಲು ಅಂತ ಹೇಳ್ತಾರೆ, ಲೆಮನ್ ಗ್ರಾಸ್ ಅಂತ ಹೇಳ್ತಾರೆ. ಇದು ತುಂಬ ಚೆನ್ನಾಗಿರುತ್ತೆ, ತುಂಬ ಒಳ್ಳೆಯದು. ಅಮೆಝಾನಲ್ಲೆಲ್ಲ ಸಿಗುತ್ತೆ. ನಮ್ಮ ಅಣ್ಣನ ಮನೇಲೇ ಗಿಡ ಇತ್ತು, ನಾನು ತೊಗೊಂಡು ಬಂದು ತೊಳೆದು ಈ ಥರ ಕಟ್ ಮಾಡಿ ಒಣಗಿಸಿಟ್ಕೊಂಡಿದ್ದೀನಿ ಒಂದಷ್ಟು. ತುಂಬ ಇದು ನಮಗೆ ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ, ಶಕ್ತಿ ಕೊಡುತ್ತೆ, ವೆಯ್ಟ್ ಲಾಸ್ ಆಗುತ್ತೆ ಬೇಗ. ನಾನು ಈ ಥರದ್ದೇ ಎಲ್ಲಿ ಏನು ಕಡಿಮೆಗೆ ಸಿಗುತ್ತೆ, ಎಲ್ಲಿ ಫ್ರೀಯಾಗಿ ಸಿಗುತ್ತೆ ಆ ಥರದ್ದೇ ನಾನು ನೋಡಿ ತೊಗೊಂಡು ಬಂದು ಇಟ್ಕೊಳ್ಳೋದು. ಸಂಜೆ ಇದ್ರದ್ದೊಂದು ಟೀ ಕುಡಿತಾ ಇದ್ದೀನಿ. ಇದು ಇಲ್ದಿರೆ ಒಂದು ಧನಿಯಾ, ನಿಮ್ಮ ಹತ್ರ ಧನಿಯಾ ಇರುತ್ತೆ, ಕೊತ್ತಂಬರಿ ಕಾಳು, ಅದರದ್ದೇ ಒಂದು ಟೀ ಮಾಡ್ಕೊಳ್ಳಿ, ಇಲ್ಲ ಜೀರಿಗೆ ಟೀ ಮಾಡ್ಕೊಳ್ಳಿ, ಮೆಂತ್ಯ ಟೀ ಮಾಡ್ಕೊಳ್ಳಿ, ಓಂಕಾಳು ಟೀ ಮಾಡ್ಕೊಳ್ಳಿ. ಎಲ್ಲ ಏನಾದರೂ ಒಂದು, ನೀವು ಅತೀ ದುಬಾರಿ ಕೊಟ್ಟು ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಾಗಲಿ ಅವೆಲ್ಲ ಮಾಡಬೇಡಿ. ನಾನಿವಾಗ ಇದು ಚೆನ್ನಾಗಿ ಕುದಿ ಬಂದಮೇಲೆ ಇದನ್ನು ನೋಡಿ ಕುದಿ ಬರ್ತಾಯಿದೆ. ಕುದಿ ಬಂದರೆ ಒಂದು ಸ್ವಲ್ಪ ಕಲರು ಚೇಂಜ್ ಆಗುತ್ತೆ ಮತ್ತು ಗಮ್ಮಂತಿರುತ್ತೆ. ಹಾಗೆ ಕುಡಿಯೋದು, ನೀರು ಥರ ಇರುತ್ತೆ, ಏನೂ ಟೇಸ್ಟೆಲ್ಲ ಏನೂ ಚೇಂಜ್ ಆಗೋಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನನಗೆ ಇಂಥವೆಲ್ಲ ತುಂಬ ಇಷ್ಟ ಆಗುತ್ತೆ. ನಾನು ಇದು ಮತ್ತು ಪನ್ನೀರ್ ರೋಸು ಎಲ್ಲ ಒಣಗಿಸಿಟ್ಕೊಂಬಿಟ್ಟಿರ್ತೀನಿ, ಅದೆಲ್ಲ ಬೇಕಾಗುತ್ತೆ ಅಂತ. ನಾನು ಇವೆಂಥವೆಲ್ಲ ಸ್ಟಾಕ್ ಇಟ್ಕೊಂಡಿರ್ತೀನಿ. ಯಾಕಂದರೆ ಗ್ರೀನ್ ಟೀ ಎಲ್ಲ ರೇಟ್ ಜಾಸ್ತಿ ಇರುತ್ತೆ. ಅದು ತೊಗೊಳ್ತೀನಿ, ಗ್ರೀನ್ ಟೀನೂ ತೊಗೊಳ್ತೀನಿ, ತುಂಬ ಬಳಸಲ್ಲ, ಯಾವಾಗೋ ಒಂದು ಸರಿ ಬಳಸ್ತೀನಿ ಅಷ್ಟೇ. ನೋಡಿ ಇವಾಗ ಕುದೀತಾ ಇದೆ. ಇದನ್ನು ಇವಾಗ ಆಫ್ ಮಾಡಿಕೊಂಡು ಸ್ವಲ್ಪ ಬೆಚ್ಚಗೆ, ನನಗೆ ತುಂಬ ಬಿಸಿ ಕುಡಿಯೋಕ್ಕಾಗಲ್ಲ ನಾನು, ಹಾಗಾಗಿ ಸ್ವಲ್ಪ ಬೆಚ್ಚಗಿರುವಾಗಲೇ ಸೋಸ್ಕೊಂಡು ಕುಡಿತೀನಿ ಇದನ್ನು ನಾನು. ದೋಸೆ ಇಟ್ಟಿತ್ತು, ನಾನು ಇದಕ್ಕಂತ ಸಪ್ರೇಟಾಗಿ ಏನೂ ಖರ್ಚು ಮಾಡ್ತಾಯಿಲ್ಲ. ಎಲ್ಲ ತರಕಾರಿ ಮತ್ತು ನೋಡಿ ಸೋಯಾ ಹಾಕಿದ್ದೀನಿ, ಸೋಯಾ ಚಂಕ್ಸ್ ಅಂತ ಬರುತ್ತೆ, ಅದು ಹಾಕಿದ್ದೀನಿ. ಗೆಡ್ಡೆಕೋಸು, ಹುರುಳಿಕಾಯಿ, ಕ್ಯಾರೆಟ್ಟು, ದಪ್ಪ ಮೆಣಸಿನ್ಕಾಯಿ, ಪ್ರತಿಯೊಂದು ತರಕಾರಿ ಹಾಕ್ಕೊಂಡು ದೋಸೆ ಇಟ್ಟಿತ್ತು. ತೆಳ್ಳಗೆ ದಪ್ಪ ಮಾಡ್ಕೊಂಡಿಲ್ಲ. 2 ದೋಸೆ ತಿಂತೀನಿ. ಈಗ ನೋಡಿ 6:30 7 ಗಂಟೆ ಒಳಗಡೆ ನಾನು ಊಟ ಮಾಡಿಬಿಡ್ತೀನಿ. ಮಿಕ್ಕಿದ್ದು ಏನೇನು ಅಂತ ನಾನು ತಿಂದ್ಬಿಟ್ಟು ಹೇಳ್ತೀನಿ. ಯಾಕಂದರೆ ಸ್ವಲ್ಪನೇ ಇಷ್ಟಿಷ್ಟೇ ಮುರ್ಕೊಂಡು ತಿನ್ಬೇಕು ನೋಡಿ, ಇಷ್ಟಿಷ್ಟು ಮುರ್ಕೊಂಡು ನಾವು ತಿನ್ನಬೇಕಾಗತ್ತೆ. ತುಂಬ ಕಚ್ಚಿ ತಿನ್ನಬೇಕು. ವೆಯ್ಟ್ ಲಾಸ್ ಮಾಡಬೇಕು ಅಂತ ಇರೋರು 7 ಗಂಟೆ ಒಳಗಡೆ ಊಟ ಮುಗಿಸ್ಕೊಂಬಿಡಿ ಸಂಜೆ. ಆಮೇಲೆ ಮನೆಯಲ್ಲಿರೋ ಪದಾರ್ಥಗಳೇ ಅಕ್ಕಿ ಮತ್ತು ಸಕ್ಕರೆ, ಹಾಲು, ಮೈದಾ ಈ ಥರದ್ದು ಬಿಟ್ಟು ಬೇರೆ ಎಲ್ಲ ತಿನ್ಕೊಂಡೇ ನೀವು ವೆಯ್ಟ್ ಲಾಸ್ ಮಾಡ್ಕೊಳ್ಳಿ. ವೆಯ್ಟ್ ಲಾಸ್ ಅಂತಂದರೆ ಎಲ್ಲ ಬರೀ ನೀರು ಕುಡಿದು ಆ ಥರ ಮಾಡಿದ್ರೆ ನಿಮಗೆ ಮುಖದ್ದು ಅಂದನೂ ಹೋಗುತ್ತೆ ಮತ್ತು ಸುಸ್ತಾಗಿ ಹೋಗ್ತೀರಾ. ಬಾಡಿಲಿ ಏನೂ ನಮಗೆ ಪ್ರೋಟೀನ್ ಅಂಶ ಇರಲ್ಲ, ಸುಸ್ತು, ಸಂಕಟ ಎಲ್ಲ ಶುರು ಆಗುತ್ತೆ. ಆ ಥರ ಮಾಡಬಾರ್ದು. ನಾವು ಏನಿದೆಯೋ ಮನೇಲಿ ಅದನ್ನು ತಿನ್ಕೊಂಡೇ ವೆಯ್ಟ್ ಲಾಸ್ ಮಾಡಬೇಕು. ದಿನಕ್ಕೆ 3-4 ಲೀಟ್ರು ನೀರು ಕುಡಿಲೇಬೇಕು. ಅದು ಬಿಸಿ ನೀರು ಕುಡಿತಾ ಇದ್ದರೆ ತುಂಬ ಒಳ್ಳೆಯದು, ನಮಗೆ ಫ್ಯಾಟ್ ಕರಗುತ್ತೆ ಬೇಗ. ಮತ್ತು ನೋಡಿ ಸ್ವಲ್ಪ ತಿನ್ನಬೇಕು, ಚೂರು. ಇವಾಗ ನಾನು 2 ದೋಸೆ ತೊಗೊಂಡೆ, ಅದರಲ್ಲಿ ಅರ್ಧ ನಾನು 2 ದೋಸೆ ತಿನ್ನಲ್ಲ, ಕೃಷ್ಣನಿಗೆ ತಿನ್ನಿಸ್ತೀನಿ ಸ್ವಲ್ಪ. ನಾನು ಚಕ್ಕೆನ, ದಾಲ್ಚಿನ್ನಿ ಚಕ್ಕೆ ಬರುತ್ತಲ್ಲ, ಆ ಚಕ್ಕೆನ ಈ ಥರ ಮಿಕ್ಸಿಗೆ ಹಾಕ್ಕೊಂಡು ನೈಸಾಗಿ ಪುಡಿ ಮಾಡಿ ಇಟ್ಕೊಂಡಿರ್ತೀನಿ. ನೋಡಿ ಈ ಥರ ಒಂದು ಲೋಟ ನೀರು ಕುದಿಯೋಕ್ಕೆ ಇಟ್ಟಿದ್ದೀನಿ. ನೀರು ಕುದೀತಾ ಇದ್ದಾಗ ಚಕ್ಕೆ ಪುಡಿ ಹಾಕ್ಕೊಳ್ಳೋಣ. ಇದು ಒಂದು ಕುದಿ ಬಂದಾಗ ಒಂದು 2 ನಿಮಿಷ ಕುದೀಲಿ ಚೆನ್ನಾಗಿ. ಅದರಲ್ಲಿರೋ ಸತ್ವ ಎಲ್ಲ ಬಿಡಬೇಕು. ಬೇಗ ವೆಯ್ಟ್ ಲಾಸ್ ಆಗುತ್ತೆ ನಿಮಗೆ. ಬೆಳಗ್ಗೆ ಎತ್ತಿ ಇದು ಖಾಲಿ ಹೊಟ್ಟೆ ಕುಡಿದ್ರೆ ಬೇಗ ವೆಯ್ಟ್ ಲಾಸ್ ಆಗುತ್ತೆ. ದಿನಕ್ಕೊಂದೊಂದು ಥರ ಕುಡಿಬೇಕು. ಮನೇಲಿರೋ ಐಟಮಿಂದನೇ ಮಾಡಿಕೊಂಡು ನಾವು ವೆಯ್ಟ್ ಲಾಸ್ ಮಾಡ್ಕೊಳ್ಬೋದು. ಚಕ್ಕೆ ಎಲ್ಲರ ಮನೆಯಲ್ಲೂ ಇರುತ್ತೆ ಅಲ್ವಾ. ಹಾಗೆ ಇದು ಕುದಿ ಬರಲಿ. ಇದು ನೋಡಿ, ಇದು ಕುದೀತಾ ಇದೆ. ಸ್ಟವ್ ಆಫ್ ಮಾಡ್ಕೊಳ್ಳೋಣ. ನಾವು ವೆಯ್ಟ್ ಲಾಸ್ ಮಾಡ್ಕೊಳ್ತೀವಿ ಅಂದಾಗ ಬಾಯಿ ಕಟ್ಟಬೇಕು, ರುಚಿ ಗಿಚಿ ನೋಡಬಾರ್ದು, ಕುಡಿತಾ ಇರಬೇಕು. ಇದಕ್ಕಿವಾಗ ನಿಂಬೆಹಣ್ಣು ಇಟ್ಕೊಳ್ಳೋಣ. ಬೆಳಗ್ಗೆನೇ ಖಾಲಿ ಹೊಟ್ಟೆಗೆ ನಿಂಬೆಹಣ್ಣು ಗ್ಯಾಸ್ಟ್ರಿಕ್ ಆಗುತ್ತೆ, ಅಸಿಡಿಟಿ
ನಿಂಬೆಹಣ್ಣು ಅಸಿಡಿಟಿ ಆಗುತ್ತೆ ಅಂದವರು ನಿಂಬೆಹಣ್ಣ ಸ್ಕಿಪ್ ಮಾಡ್ಕೊಳ್ಬೋದು. ನೋಡಿ, ಇದನ್ನು ಹಾಗೆ ಕುಡಿಬೋದು. ಇಲ್ಲ ನೀವು ಜೇನುತುಪ್ಪ ಹಾಕ್ಕೊಳ್ಬೇಕಾಗತ್ತೆ. ಬಿಸಿ ಇರಬೇಕಾದ್ರೆ ಜೇನುತುಪ್ಪ ಹಾಕ್ಕೊಳ್ಬಾರ್ದು. ನಾನು ಜೇನುತುಪ್ಪ ಏನೂ ಹಾಕ್ಕೊಳ್ಳಲ್ಲ. ಜೇನುತುಪ್ಪ ಹಾಕ್ಕೊಂಡ್ರೆ ಇನ್ನೂ ಬೇಗ ನಿಮಗೆ ವೆಯ್ಟ್ ಲಾಸ್ ಆಗುತ್ತೆ. ಜೇನುತುಪ್ಪ ಹಾಕ್ಕೊಳ್ಬೇಕಾದ್ರೆ ಉಗುರು ಬೆಚ್ಚಗಿರೋ ನೀರಿಗೆ ಹಾಕ್ಕೊಳ್ಬೇಕು. ವಿಡಿಯೋ ಎಡಿಟಿಂಗ್ ಮಾಡೋಣ ಅಂತ ಕೂತ್ಕೊಂಡೆ, ಮಕ್ಕಳು ಆಡ್ತಿರೋದು ನೋಡಿ ಒಂದು ಸಣ್ಣ ವಿಡಿಯೋ ಮಾಡೋಣ ಅಂತ ಅನ್ನಿಸ್ತು. ನೋಡಿ ಯಾವ್ಯಾವ ಟೈಮ್ಗೆ ಅಂತೆಲ್ಲ ಹೇಳಿದ್ದೀನಿ. ಆಮೇಲೆ ಮಕ್ಕಳ ಜೊತೆಲೂ ಆಟ ಆಡ್ತಾ ಇರ್ತೀನಿ, ವಿಡಿಯೋ ಎಡಿಟಿಂಗ್ ಮಾಡ್ತೀನಿ, ಮನೆಯವ್ರಿಗೆಲ್ಲ ಅಡುಗೆ ಮಾಡ್ತೀನಿ. ಬೆಳಗ್ಗೆಯಿಂದ ರಾತ್ರಿವರೆಗೂ ಆ್ಯಕ್ಟಿವ್ ಆಗಿರ್ತೀನಿ. ಈಗ ವಾಗ್ಮಿ ಯಾವುದೋ ಸಾಂಗ್ ಹಾಕ್ಬಿಟ್ಟು ಡ್ಯಾನ್ಸ್ ಆಡೋಕ್ಕೆ ಶುರು ಮಾಡಿದ್ಲು. ನನಗದು ಕಾಪಿ ರೈಟ್ ಬರುತ್ತೆ ಅಂತ ಮ್ಯೂಟ್ ಮಾಡಿದ್ದೀನಿ ನಾನು. ಟಿ ವಿಲಿ ಹಾಕ್ಕೊಂಡು ಇಬ್ಬರು ಕುಣಿಯೋಕ್ಕೆ ಶುರು ಮಾಡಿದ್ರು, ಕೃಷ್ಣನೂ ಅವನು. ಅವ್ರ ಜೊತೇಲಿ ನಾನು ಕುಣಿತೀನಿ, ಅವ್ರ ಜೊತೇಲಿ ಕಣ್ಣ ಮುಚ್ಚಾಲೆ ಆಡ್ತೀನಿ, ಅವಲಕ್ಕಿ ಪವಲಕ್ಕಿ ಆಟ ಆಡ್ತೀನಿ. ಪ್ರತಿಯೊಂದು ಮಕ್ಕಳ ಜೊತೇಲಿ ಮಕ್ಕಳಾಗಿದ್ಬಿಡ್ತೀನಿ. ಅದರಷ್ಟು ಸಂತೋಷ ಮತ್ತೊಂದ್ರಲ್ಲಿ ಸಿಗಲ್ಲ ನಮಗೆ. ಹಾಗಾಗಿ ವಿಡಿಯೋ ಎಡಿಟಿಂಗು, ತಮ್ನೇಲು ಅಂತ ದಿನ ಪೂರ್ತಿ ಆ ಕೆಲಸಗಳಿರುತ್ತೆ. ಜೊತೇಲಿ ಬೇರೆ ಎಲ್ಲ ಇರುತ್ತೆ. ಎಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ಎಲ್ಲರೂ ಮಾಡೋದೇ ಕೆಲಸ ಅಲ್ವಾ ಅದು. ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು, ಬಟ್ಟೆ ಒಣಗಾಕೋದು, ಅದೆಲ್ಲ ಎಲ್ಲರೂ ಮಾಡೋದು ಕೆಲಸ. ಅದಕ್ಕೆ ನಾನು ಅದೆಲ್ಲ ಏನೂ ತೋರಿಸಿಲ್ಲ. ನಾನು ವೆಯ್ಟ್ ಲಾಸ್ದು ಏನು ಮೇಯ್ನ್ ಇದೆ ಅದನ್ನು ಮಾತ್ರ, ಏನು ತಿಂತೀನಿ, ಏನು ಕುಡಿತೀನಿ ದಿನ ಪೂರ್ತಿ, ದುಬಾರಿ ದುಡ್ಡು ಕೊಟ್ಬಿಟ್ಟು ಸಾವಿರಾರು ರೂಪಾಯಿ ಕೊಟ್ಬಿಟ್ಟು ಅವೆಲ್ಲ ನಾನು ತಂದು ಮಾಡಲ್ಲ, ಏನೂ ಇಲ್ಲ. ಮನೇಲಿರೋದ್ರಲ್ಲೇ ಏನೇನಂತ ಮಾಡ್ಕೊಳ್ಳೋದು ಅಂತ ನಾನು ತೋರಿಸಿರೋದು. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ವೀಡಿಯೋನ ನಮಗೆ ಒಂದು ಇದರಲ್ಲಿ ಗೊತ್ತಾಗುತ್ತೆ, 86% ಸಬ್ಸ್ಕ್ರೈಬರ್ ಮಾಡದೆ ನೋಡ್ತಿರೋರು ಇರೋದು, ಇನ್ನು 14% ಸಬ್ಸ್ಕ್ರೈಬರ್ ಮಾಡಿರೋರು ನೋಡ್ತಾ ಇರೋದು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೈ ಮುಗಿದು ಕೇಳ್ಕೊಳ್ತೀನಿ. ನಾನು ವೀಡಿಯೋ ಮಾಡ್ತಾಯಿದ್ದೀನಿ, ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತೀನಿ.